ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸುಷ್ಮಾ. ನಾವಿವತ್ತು ವರಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಮೇನ್ ರೋಡಿಂದ ಇಳಿದ್ರೆ ಹಳ್ಳ ಇರುತ್ತೆ. ಹಳ್ಳದ ಒಳಗಡೆ 2 ರೋಡ್ ಇರುತ್ತೆ. ಒಂದು ರೋಡಲ್ಲಿ ಹೋದರೆ ಕರಿಯಪ್ಪನ ದೊಡ್ಡಿ ಅಂತ ಊರು ಬರುತ್ತೆ. ಅಲ್ಲೇ ವರಹ ಮಹಾಲಕ್ಷ್ಮಿ ದೇವಸ್ಥಾನ ಇರೋದು. ಪೂರ್ತಿ ಕಾಡು. ಇನ್ನೊಂದು ಕಡೆಯಿಂದ ಬಂದರೆ ಜಿಗ್ನಿ BMTC ಬರುತ್ತೆ. ಬಟ್ ಒಳಗಡೆ 1 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ತುಂಬ ಬೆಟ್ಟ ಮೇಲ್ಗಡೆ ಹತ್ತಬೇಕು. ಓನ್ ವೆಹಿಕಲಲ್ಲಿ ಬಂದರೆ ತುಂಬಾ ಒಳ್ಳೆಯದು. ನಾವು ಹೋಗಿ ಒಳಗಡೆ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಹೊರಗಡೆ ಬಂದ್ವಿ. ನೋಡಿ, ಅಲ್ಲಿ ಅರಿಶಿನ ಬಟ್ಟೆ ಕಟ್ತಿದ್ರಲ್ಲ, ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಮರಕ್ಕೆ ಕಟ್ಟಿದ್ರೆ ಆಸೆ ಈಡೇರುತ್ತೆ ಅಂತ ಹೇಳ್ತಿದ್ರು. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಮದುವೆ ಆಗದೆ ಇರೋರಿಗೆ ಮತ್ತು ಸಾಲ ಬಾಧೆ ನಿವಾರಣೆ ಆಗಬೇಕು ಅಂತ ಅನ್ನೋರು ಇಲ್ಲಿ ವಿಶೇಷವಾಗಿ ಹೋಮ ಮಾಡ್ತಾರಂತೆ. ಅಲ್ಲಿಗೆ ಬಂದು ಭಾಗವಹಿಸೋದ್ರಿಂದ ಆದಷ್ಟು ಬೇಗ ಅಂದ್ಕೊಂಡಿರೋ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮತ್ತು ಅಂದ್ಕೊಂಡಿರೋ ಆಸೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. 2,000 ರೂಪಾಯಿ ಅಮೌಂಟ್ ಕೊಟ್ಟರೆ ಎಲ್ಲನೂ ಅವರೇ ಮಾಡ್ತಾರಂತೆ. ಮತ್ತು ಹುಡುಗರು ಪಂಚೆ ಹಾಕ್ಕೊಂಡು, ಹುಡುಗಿರು ಸೀರೆ ಹಾಕ್ಕೊಂಡು ಬಂದು ಈ ಹೋಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಿದ್ರು. ಅದಲ್ಲದೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಪ್ರಸಾದವಾಗಿ ನಮಗೆ ಕುಂಕುಮದ ಜೊತೆ 1 ರೂಪಾಯಿ ನಾಣ್ಯನ ಕೊಡ್ತಾರೆ. ಅದು ಕುಬೇರ ಮಹಾಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಿರುವಂಥದ್ದು. ಅದನ್ನ ತಂದು ಮನೇಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಕರ್ನಾಟಕದ ಏಕೈಕ ದುಡ್ಡು ಕೊಡೋ ದೇವಸ್ಥಾನ ಅಂದರೆ ಕುಬೇರ ಮಹಾಲಕ್ಷ್ಮಿ ಅಂತ ಹೇಳಿದ್ದು. ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಇಲ್ಲಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಲ್ಗೋಪುರನ ಕಟ್ಟೋದು ಈಡೇರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಇಬ್ಬರು ಕಟ್ಟೋಣ ಅಂತ ಕಟ್ತಾ ಇದ್ವಿ. ಇಲ್ಲಿ ವಿಶೇಷವಾಗಿ ಪ್ರಸಾದ ಕೂಡ ಕೊಡ್ತಾರೆ. ಅದೇ ನಾವು ಬಂದಿದ್ದು ಲೇಟಾಗಿದ್ದರಿಂದ ಪ್ರಸಾದ ಖಾಲಿಯಾಗಿತ್ತು. ಹಾಗೆ ಇಲ್ಲೇ ಕುತ್ಕೊಂಡು ಸುತ್ತಮುತ್ತ ನೋಡೋದ ಹೆಸರು ತುಂಬಾ ಖುಷಿಯಾಯಿತು, ಮನಸ್ಸಿಗೆ ನೆಮ್ಮದಿ ಆಯಿತು. ನೀವೇನಾದರೂ ಆನೇಕಲ್ ಜಿಗ್ನಿ ಸೈಡ್ ಬಂದಾಗ ತಪ್ಪದೆ ಒಂದು ಸರಿ ಇಲ್ಲಿಗೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.